ಕಾಂಗ್ರೆಸ್ಸಿನಲ್ಲಿ ಆಂತರಿಕ ಬೇಗುದಿ ಹೆಚ್ಚಾಗ್ತಿದೆ ಅಂತ ಇವ್ರನ್ನೆಲ್ಲ ಸ್ಪೇಸಿಗೆ ಕಳಿಸಿದ್ರೆ ಹೆಂಗೆ? ಈ ಭಾರತದ ರಾಜಕಾರಣಿಗಳನ್ನು ವರ್ಷಕ್ಕೆ 500 ಜನ ಸ್ಪಾನ್ಸರ್ ಮಾಡಿ ಬೇಕಾದ್ರೆ ಅದರಲ್ಲೂ ಒಳ ಮೀಸಲಾತಿ ಕೊಟ್ಟು ಕಳಿಸ್ಬಿಡ್ಬೇಕು, ಕರ್ಕೊಂಬರ್ಬಾರ್ದು ಅಷ್ಟೇ. ಒಳ್ಳೆ ಎಕ್ಸ್ಪೆರಿಮೆಂಟ್. ಪ್ರೇತಗಳ ಥರ ತಿರುಗ್ತಾ ಇರಿ ಅಲ್ಲಿ ಅಂತ ಪ್ರಾಣ ತಿನ್ನಕ್ಕೆ ಹುಟ್ಟಿದ್ದಾರೆ ಇಲ್ಲಿ ನಮಗೆ. ದೇಶ, ಸೈನ್ಸು, ವಿಜ್ಞಾನ, ಅಭಿವೃದ್ಧಿ, ಇನ್ಫ್ರಾಸ್ಟ್ರಕ್ಚರು, ಪ್ರಾಜೆಕ್ಟ್ ಏನು, ಕತೆ ಏನು, ನಾವು ಹೆಂಗೆ ಮುಂದಕ್ಕೆ ಹೋಗಬೇಕು, ಶಾಲೆಗಳಿಗೆ ಸರಿಯಾದ ಬುದ್ಧಿ ಇರೋ ಟೀಚರ್ಗಳನ್ನು ಹಾಕೋದು ಹೆಂಗೆ ಮಾಡಬೇಕಂತೆ ಇಲ್ಲವೇ ಇಲ್ಲ. ಟಾಕೆಲ್ಲ ಇದು ವಾಲ್ಮೀಕಿ ಹಗರಣ. ಅಲ್ಲಿ ತಿಂದ, ಇಲ್ಲಿ ಸತ್ತ, ಇಲ್ಲಿ ಎಗರಿದ, ಅವನು ಕಳ್ಳ, ಇವನು ದರೋಡೆಕಾರ, ಇವನೇ ಅವನು ಇನ್ನೊಬ್ಬ, ಅವನು ಬದಲಾವಣೆ, ಇವನು ಬದಲಾವಣೆ, ಆ ಜಾತಿ ಈ ಜಾತಿ. ಅಯ್ಯೋ ಕಚಡಗಳಂತಂದು. ಈಗ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಅಂತೆ. ಅಕ್ಟೋಬರ್ ಕ್ರಾಂತಿ ಕೇಳಿದ್ದೆ ಹಿಸ್ಟ್ರಿಗೆ, ಸೆಪ್ಟೆಂಬರ್ ಕ್ರಾಂತಿ ಬೇರೆಯೋ. ಯಾರಿಂದ ಬರ್ತಾ ಇದೆ ಇದು? ಬುರ್ಡೆ. ಡೋಂಟ್ ಟ್ರಸ್ಟ್ ದಿಸ್ ಫೆಲೋ. ಈ ಮಂತ್ರಿನ ಟ್ರಸ್ಟ್ ಮಾಡಬೇಡಿ, ಇವರು ಬುರ್ಡೆ ಮಂತ್ರಿ, ಇದು ಏನು ಬೈದ್ ಪುಕ್ಕಲ್ ಮಂತ್ರಿ. ಹಿಂದೆ ಹೇಳಿದ್ದೇ ನಿಜ ಮಾಡೋಕ್ಕಾಗಿಲ್ಲ ತನ್ನ ವಿಷಯದಲ್ಲಿ, ಇನ್ನೊಬ್ಬರ ವಿಷಯಕ್ಕೆ ಬಂದು ಜ್ಯೋತಿಷಿತ. 8:30 ನಮ್ಮಲ್ಲಿ ಒಂದು ಇದಿದೆ ಪ್ರೋಗ್ರಾಮ್ ಫ್ರೀ ಕೊಡ್ತೀನಿ 10 days ಇವ್ರಿಗೆ. ಭವಿಷ್ಯ ಹೇಳ್ರಿ, ನಂಬೇಡ್ರಿ ಇವ್ರನ್ನ. ಬುರ್ಡೆ ಬಿಡ್ತಾ ಇರೋದು ಸುಮ್ಮನೆ. ಅದನ್ನೇ ಹೇಳ್ಬೇಕಾಗಿತ್ತು ಸರ್, ಹಿಂದಿಂದ ಹೇಳಿ ಮುಗಿಸಿಲ್ಲ ಸರ್. ಇನ್ನು ಬುರ್ಡೆ ಅದನ್ನೇ ಪ್ರೂವ್ ಮಾಡೋಕ್ಕಾಗಿಲ್ಲ. ಯಾರು ಮಾಡಿದ್ರು ಏನು, ಅದು ತನ್ನ ಮೇಲೆ ಬಂದಿದ್ದಕ್ಕೆ ಲಜ್ಗೆಟ್ಟು ಮರ್ಯಾದೆ ಬಿಟ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿದ್ದಾರೆ ಇನ್ನೂ. ಈಗ ಇದೇನು ಕ್ರಾಂತಿ ಅಂತ, ಯಾವ ಕ್ರಾಂತಿ? ನಾವು ಕಂಡಿಲ್ದೇ ಇರೋ ಕ್ರಾಂತಿಗಳು ನಿಮ್ಮ ಹತ್ರ ಇರ್ಬೋದು. ಕ್ರಾಂತಿ 100 ರೂಪಾಯಿ ಹೊಡೆಯುತ್ತಿದ್ದವನು 1000 ರೂಪಾಯಿ 10 ಲಕ್ಷ ಹೊಡೆಯುತ್ತಿದ್ದಾನೆ. 6 ಸೈಟ್ ಮಾಡಿದ್ದವನು 60 ಸೈಟಿಗೆ ಕೈ ಹಾಕಿ ಬಿಟ್ಟಿದ್ದಾನೆ. 10 ಎಕರೆಯವನು 100 ಎಕರೆಗೆ ಕೈ ಹಾಕಿ ಬಿಟ್ಟ. ಭ್ರಷ್ಟಾಚಾರದ ಡಿಪಾರ್ಟ್ಮೆಂಟ್ನಲ್ಲಿ ಸಂಬಳವನ್ನೂ ಕೊಡದೆ ಖಾಲಿ ಮಾಡುತ್ತಿದ್ದಾರೆ. ಇರ್ಬೋದು ಕ್ರಾಂತಿ, ಯಾವನು ಗೊತ್ತು. ಕಾಂಗ್ರೆಸ್ಸಲ್ಲಿ ಕ್ರಾಂತಿ ಅಂತೆ, ಅದಕ್ಕೆ ಯಾರೋ ಒಬ್ಬರು ಬದಲಾವಣೆ ಆದರೂ ಬಾಡಿ ಬದಲಾವಣೆ ಆಗಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಇಂಡಿಯನ್ ನಮ್ಮ ಮೀಡಿಯಾಗೆ ಕತ್ತರಿಸ್ಬಿಡ್ಬೇಕು. ಎಸ್, ಯಾಕೆ ಸರ್? ನಿಮ್ಮಿಂದಾನೇ ಆಗ್ತಿರ್ತಿಲ್ಲ. ನಮ್ಮಿಂದಾನೆ ಸರ್? ಹೌದು. ನನಗೆ ಸಾಕಾಗೋಗಿದೆ, ನಿಲ್ಲಿಸಿದ್ರೆ ಸಾಕಿದನೆಲ್ಲ ಗಲೀಜುಗಳು. ಸರ್, ಒಬ್ಬ ಮಂತ್ರಿಗಳು ಹೇಳ್ತಾರೆ, ಸುಮ್ಮನೆ ಯಾವ ಮಂತ್ರಿಗಳು ಲಾಯಕ್ಕಿಲ್ಲದೆ ಇರೋರ್ನೆಲ್ಲ ಬಂದು ಅಧಿಕಾರಕ್ಕೆ ತಂದುಬಿಟ್ಟು 3 ಹೊತ್ತು ಇದೇ ಕೆಲಸ ಬರೀ ಇದೆ. ಕಚಡಗಳಂತಂದು. ಎಸ್, ಅವ್ರು ಮಾತಾಡಿದ್ದಾರೆ ಸರ್. ರಾಜ್ಯ ರಾಜಕೀಯಕ್ಕೆ ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ? ಮೇ ಕ್ರಾಂತಿ ಕೇಳಿಲ್ವಾ? ಹಂಗೆ ಇದು ಒಂದು ಕ್ರಾಂತಿ ಸೆಪ್ಟೆಂಬರ್ ಅಲ್ಲಿ. ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತಿತ್ತು. ಅದಕ್ಕೆ ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಹೇಳಿದಾರೋ ಗೊತ್ತಿಲ್ಲ ನನಗೆ. ಆದ್ರೆ ಅವ್ರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗೋದಕ್ಕೆ ಸಾಮರ್ಥ್ಯ ಇದೆ. ಆಗಸ್ಟ್ ಕ್ರಾಂತಿ ಕೇಳಿಲ್ವಾ? ಮೇ ಕ್ರಾಂತಿ ಕೇಳಿಲ್ವಾ? ಹನಿ ಟ್ರ್ಯಾಪ್ ಕ್ರಾಂತಿ ಕೇಳಿಲ್ವಾ? ಬಂದು ತಣ್ಣಗಾಯ್ತು ಸರ್. ಪ್ರೊಫೆಸರ್, ಹನಿ ಟ್ರ್ಯಾಪ್ ಪ್ರೊಫೆಸರ್ ಹೇಳ್ರಿ, ಹನಿ ಟ್ರ್ಯಾಪ್ ಕ್ರಾಂತಿ ಕೇಳಿಲ್ವಾ? ಕೇಳಿದ್ವಲ್ಲ. ಅವ್ರು ಯಾರು ಬರಲೇ ಇಲ್ಲ. ಯಾರು ಕಳಿಸ್ಕೊಟ್ಟಿದ್ರು ಅಂತ ಹೇಳಿಲ್ಲ. ಹನಿ ಟ್ರ್ಯಾಪ್ ಕ್ರಾಂತಿ ಪ್ರೊಫೆಸರ್, ಅಪ್ಪ ಮಗ ಇಬ್ರು ಇವರೇ ಪ್ರೊಫೆಸರ್. ಸುಮ್ಮನೆ ಇರೋದು ಕೂತ್ಕೊಳ್ರಿ. ಆದ್ರೆ ಆಗತ್ತೆ, ಇಲ್ದ್ರಿ ಇಲ್ಲ. ನಿಮ್ಮಿಂದೇನು ಬದುಕಿಲ್ಲ ಇಲ್ಲಿ ನಾವು ಯಾರು. ನಮ್ಮನೆ ಅನ್ನ ನಾವು ಬೇಯಿಸ್ಕೊತೀವಿ, ತಿಂತೀವಿ. ಎಸ್, ಓಕೆ. ಕ್ರಾಂತಿ ಅಂತೆ, ಕ್ರಾಂತಿ ಇರ್ತಾಲೆ. ಎಸ್, ಮುಂದಕ್ಕೆ ಹೋಗ್ರೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಅನುದಾನ ಕದನ ಜೋರಾಗಿತ್ತಲ್ವಾ? ಕಾಸು ಕೊಟ್ಟರಷ್ಟೇ ವಸತಿ ಅನ್ನೋ ವಿಚಾರದಲ್ಲಿ ಆಡಿಯೋ ಒಬ್ಬ ಆಳಂದ ಶಾಸಕರದ್ದು BR ಪಾಟೀಲ್ ಅವರು ನಿನ್ನೆ ಮುಖ್ಯಮಂತ್ರಿ ಮತ್ತೆ DCM ಅವ್ರನ್ನೆಲ್ಲ ಭೇಟಿ ಆಗಿದ್ರು. ಇವತ್ತು ಬಂದು ಮಾತಾಡಿದ್ದಾರೆ. ನಾನು ಏನು ಹೇಳ್ಬೇಕಾಗಿತ್ತು ಅದನ್ನೆಲ್ಲ ಹೇಳಿ ಬಂದ್ಬಿಟ್ಟಿದ್ದೀನಿ, ಉಳಿದಿದ್ದೆಲ್ಲ ಅವ್ರಿಗೆ ಬಿಟ್ಟಿದ್ದು ಕ್ರಮ ತಗೊಳ್ಳೋದು ಅಂತೇಳಿ. ಈ ಕಡೆಗೆ ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೇಳಿದ್ದಾರೆ ಅಂತ ಹೇಳಿ, ಅವರೆಲ್ಲ ಹೇಳಿದ್ದಾರೆ ಅಂತ. CM ಅವರು ಸಚಿವ ಜಮೀರ್ ಜೊತೆಗೆ ಮಾತಾಡಿದಾರಂತೆ. ಎಲ್ಲವೂ ಕೂಡ ಕರೆದು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜಮೀರ್ ಕೂಡ ಹೇಳಿದ್ದಾರೆ. CM ಭೇಟಿಯಾಗಿ BR ಪಾಟೀಲ್ ಆಡಿಯೋ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೆಲ್ಲ ಮಾಧ್ಯಮದವ್ರ ಸೃಷ್ಟಿ ಅಂತೆ. ಹೇಳೋದು ಅವರು, ಮಾಡೋದೆಲ್ಲ ನಾವಂತೀಗ. ಇನ್ನು CM ಅಧಿಕೃತ ನಿವಾಸಿ ಕಾವೇರಿಗೆ ಶಾಸಕರೆಲ್ಲ ದೌಡಾಯಿಸ್ಬಿಟ್ಟು ಅವ್ರ ಜೊತೆಗೆ 1 to 1 ಮಾತಾಡಿದಾರಂತೆ. ಹೈಕಮಾಂಡ್ ಜೊತೆಗೂ ಕೂಡ CM 1 to 1 ಮಾತಾಡಿದಾರಂತೆ. ನಾನು ಎಲ್ಲ ವಿವರವಾಗಿ ಹೇಳಿದ್ದೀನಿ. ಅವರು ಸಮಾಧಾನದಿಂದ ನನ್ನ ವಿಚಾರವನ್ನು ಕೇಳಿದ್ದಾರೆ. ಅವರು ಸೂಕ್ತ ಕ್ರಮ ಅವರು ಕೈಗೊಳ್ಳೋದು ಅವ್ರು ಬಿಟ್ಟದ್ದು. ಅಲ್ಲ, ಸಮಸ್ಯೆ ಬಗೆಹರಿಸ್ತಾರಂತ ಸರ್? ಬಗೆಹರಿಸ್ತೀನಲ್ರಿ. ಅವರು ಏನು ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ಯೋಚನೆ ಮಾಡಿ ನಿರ್ಣಯ ತಗೋತಾರೆ.
BR ಪಾಟೀಲ್ ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ, ಅವ್ರು ಬಂದಿದ್ರು. ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯ್ತು. ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಜಮೀರ್ ಹತ್ರನೂ ಮಾತಾಡ್ತೀವಿ, ಸತ್ಯಾಂಶ ಏನಂತ ತಿಳಿತೀವಿ. CM ಕಂಟ್ರೋಲ್ ಕಂಡುಕೊಂಡಿಲ್ಲ, ಆಳ್ತದಲ್ಲೂ ಕಂಟ್ರೋಲ್ ತೆಗೆದುಕೊಂಡು ಈ ಮಾಧ್ಯಮದವರು ಸೃಷ್ಟಿ ಮಾಡಿರೋದು. BR ಪಾಟೀಲ್ ಅವರು ನನ್ನ ಮೇಲೆ ನೇರವಾಗಿ ಏನೂ ಆರೋಪ ಮಾಡಿಲ್ಲ. 2,000 ಮನೆ ಕೇಳಿದ್ರು BR ಪಾಟೀಲ್ ಅವ್ರನ್ನ ಕೇಳಿದೆ. ನಾವು 900 ಚರ್ಚೆ ಮಾಡಿದ್ದೀವಿ. ಏನೇನು ಈ ಥರ ಘಟನೆಗಳು ಏನಂತ ಕೇಳಿದ್ರು ಬಿಟ್ಟರೆ ಬೇರೆ ಏನು ಕೇಳಲಿಲ್ಲ. ಈ ಥರ ಘಟನೆ ಅವರು ನನ್ನ ಮೇಲೆ ಮಾಡಿಲ್ಲ, ಇಲಾಖೆ ಮೇಲೆ ಮಾಡಿದ್ದಾರೆ ಅಷ್ಟೆ. ಅಲ್ಲ, ಯಾವ ನೈತಿಕತೆ ಇಟ್ಕೊಂಡೆಲ್ಲ ಹೇಳ್ತಾರೆ ಅಂತ ಸರ್? ನೈತಿಕತೆ ಅಂದ್ರೆ ಅಂದ್ರೆ ಅದು ಪದ ಬೇಡ ಬಿಡಿ ಸರ್, ಒಗ್ಗಲ್ಲ ಅದು ರಾಜಕಾರಣಿಗಳಿಗೆ, ಬೇಡ ಅದು. ಅಲ್ಲ, ಬೇರೆ ಸಂದರ್ಭದಲ್ಲೆಲ್ಲ ಈಗ ತನಿಖೆ ಆಗಬೇಕು, ಈಗ ತನಿಖೆ ಮಜಾ ಹೆಂಗಿದೆ ನೋಡ್ರಿ. ಈಗ ಇವ್ರು ಕರಪ್ಷನ್ ಆರೋಪ, ಹೌದು ಎಲ್ಲರ ಹತ್ರಕ್ಕೂ ಹೋಗ್ತಾರೆ ಇವರು, ಹೌದು, ಯಾರಿಗೆ ಎಕ್ಸ್ಪ್ಲೈನ್ ಮಾಡಕ್ಕೆ. ಎಕ್ಸ್ಪ್ಲೇನ್ ಮಾಡಿ. ಅಲ್ಲೆಲ್ಲ ಕರಪ್ಷನ್ ಇಲ್ವಾ? ಈಗ ಯಾವುದೊಂದು BBMP, ನಾನು ಈಗಿರೋ ಮಂತ್ರಿ ಅಂತಲೇ ಹೇಳ್ತಿಲ್ಲ, ಜನರಲಿ ಹೇಳೋದು. ಎಸ್, ಅಥವಾ ಜಲಸಂಪನ್ಮೂಲ ಇಲಾಖೆ ಅಥವಾ ಇನ್ಯಾವುದೋ ಒಂದು ಇಲಾಖೆ, ಪಲಾಖೆ ಯಾವುದೋ ಒಂದು, ಎಲ್ಲ ಕಡೆನೂ ಅದು ಅಲ್ಲಿಲ್ವಾ? ಎಲ್ಲ ಕಡೆನೂ ಸಿ ಯಾರು ಹೇಳ್ತಾ ಇದ್ದೀರಿ ಕರಪ್ಷನ್ ಮೇಲೆ? ಭ್ರಷ್ಟಾಚಾರದ ಯಾರು ಹೇಳ್ತಾ ಇದ್ದೀರಿ? ಕಂಪ್ಲೇನಿಂಗ್ ಬೇರೆ. ಕುರಿ ನನ್ನನ್ನು ಕತ್ತರಿಸಿಸ್ಕೋಬಾರ್ದು ಅನ್ನೋ ತೀರ್ಮಾನಕ್ಕೆ ಬರುತ್ತೆ. ಹೌದು, ಕುರಿ ಓಕೆ, ಹೆಂಗಾರು ಮಾಡಿ ಎಸ್ಕೇಪ್ ಆಗಬೇಕಲ್ಲ ಈ ಕಚಡ ಜನರಿಂದ. ನಾನು ಬಚಾವಾಗಬೇಕು, ಬದುಕಬೇಕು, ಬಾಳಬೇಕು ಅಂತ ಆಸೆ ಪಡುತ್ತೆ. ಅದೀಗ ನನ್ನನ್ನು ಬದುಕಿಸ್ಬೇಕು, ಬಾಳಬೇಕು, ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಯಾರ ಹತ್ರ ಹೋಗಿ ದೂರು ಕೊಡಬೇಕು? ತಿಂದೇ ಇರೋರ ಹತ್ರಕ್ಕೆ ಹೋಗ್ಬೇಕು. ಹೌದು. ಅದೋಗಿ ಕಟ್ಕನ ಹತ್ರನೇ ನಿಂತ್ರೆ ಏನಾಗತ್ತೆ? ಕೊಡ್ತಾನೆ, ಕೊಡ್ಕತಾನೆ. ಇಲ್ಲಂಗೆ ಆಗಿರೋದು ನಂಗೆ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಅನ್ನಿಸ್ಬಿಡ್ತು ನನಗೆ. ಯಾಕೋ ಯಾರಿಗೆ ಕಂಪ್ಲೇಂಟ್ ಕೊಡ್ತಿದ್ದೀರಿ ಭ್ರಷ್ಟತೆ ಮೇಲೆ? ಇಫ್ ದರ್ ಇಸ್ ಒನ್ ಡಿಪಾರ್ಟ್ಮೆಂಟ್ ಆರ್ ಎ ಆಫೀಸರ್ ಆರ್ ಎ ಪಾಲಿಟಿಷಿಯನ್ ಹೂ ಇಸ್ ನಾನ್ ಕರಪ್ಟ್, ಕ್ಲೀನ್ ಅಂತೆ ಇಲ್ಲಿ ಏನೂ ಇಲ್ಲ, ಅಲ್ಲಿ ದೂರು ಕೊಟ್ಟರೆ ಹೀಗೆಲ್ಲ ಹೆಂಗೆ ಮಾಡ್ತಾರೆ? ಏನಾದ್ರು ಕ್ರಮ ತಗೊಳ್ಳೋಣ ಅಂತ ಅವ್ನು ಮಾಡ್ಬೋದು. ಇದಕ್ಕೆ ಅಪ್ಪನಂತ, ತಾತನಂತ, ಮುತ್ತಾತನಂತ, ಮರಿ ತಾತನಂತ, ಮರಿ ಮೊಮ್ಮಗನ ತಾತನಂತ ಭ್ರಷ್ಟತೆ ಇರೋ ಜಾಗಗಳಿಗೆ ಹೋಗಿ ಮತ್ತೆ ದೂರು ಕೊಟ್ಟರೆ ಹೀಗಾಗತ್ತೆ. ಎಕ್ಸಾಕ್ಟ್ಲಿ ಅಲ್ವೇ? ಹೌದು ಸರ್, ನನಗೆ ಗೊತ್ತಿಲ್ಲಪ್ಪ. ಬಟ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕರೆದು ಮಾತಾಡಿಸ್ತಾರೆ. ಇದ್ರ ಬದಲಾಗಿ ತನಿಖೆ ಕರೆದು ಮಾತಾಡಿದ್ರು, ತನಿಖೆ ಕೊಡ್ಬೇಕು, ಕರೆದು ಮಾತಾಡಿದ್ರು. ಮೀಡಿಯಾನವರೆಲ್ಲ ಮಾಡಿದ್ದೀರಿ, ಮಾಧ್ಯಮ ಮತ್ತು ಅದರಲ್ಲಿ ಏನೂ ಇಲ್ಲ, ನಾವು ಎಲ್ಲ ಚೆಕ್ ಮಾಡ್ಕೊಂಡ್ವಿ. ಆ ರೀತಿ ಅವ್ರು ಹೇಳಿಲ್ಲ, ಆ ಅರ್ಥ ಬರುವ ರೀತಿ ಹೇಳಿಲ್ಲ, ಅವರ ಬೇರೆ ರೀತಿಯಲ್ಲಿ ಅರ್ಥ ಅವರು ಬೇರೆ ಥರ ಹೇಳಿದ್ದಾರೆ. ನೀವು ತಿರ್ಚ್ಬಿಟ್ರಿ, ನಮ್ದೇ ತಪ್ಪು, ನೀವು ತಿರ್ಚ್ಬಿಟ್ರಿ ನೀವು. ಆಯ್ತಲ್ಲ? ಏನು ಭ್ರಷ್ಟಾಚಾರ ಅಂದರೆ ಏನು? ಸರ್ಕಾರದಲ್ಲಿ ಏನಂಗಂದ್ರೆ ಹುಳ ಬಿದ್ದು ಸಾಯ್ತಾರೆ ಅಂತ ಹೇಳಿಲ್ವಾ ಮಂತ್ರಿಗಳು? ಹೌದು, ಹೇಳಿಲ್ವಾ? ಹೇಳಿದ್ದಾರೆ ಸರ್. ಮತ್ತೆ ಅವ್ರು ಸತ್ಯ ಮಕ್ಕಳಿಗೆ ಲಕ್ಕ ಹೊಡಿಯತ್ತೆ ಅಂತ ಹೇಳಿಲ್ವಾ? ಹೇಳಿಲ್ಲ ಅವ್ರು ಇನ್ನುವೇ? ಹೇಳಿದ್ದಾರೆ ಸರ್. ಹೇಳಿದ್ರ ಮಕ್ಕಳಿಗೆ ಲಕ್ಕ ಹೊಡೆದು ಬಿಡುತ್ತೆ ತಿಂದರೆ ಅಂತ ಹೇಳಿಲ್ವಾ ಅವರು? ಹಾಗಾಗಿ ಇದೆಲ್ಲ ನಡೆದೇ ಇಲ್ಲ. ಸುಮ್ಮನೆ ಯಾಕೆ ಟೈಮ್ ಪಾಸ್ ಮಾಡಿದ್ರೆ? ಜೊತೆಗೆ ಆಡ್ ಆನ್ ಕೂಡ ಹೇಳಿದ್ದಾರೆ ಸರ್. ನೀವೇ ಮಾಡಿರೋದು ಮೀಡಿಯಾನವರು ಟೈಮ್ ಪಾಸ್ಗೆ. TRP, ಸತ್ಯ ಹರಿಶ್ಚಂದ್ರ ಬೇರೆ ಅಲ್ವಂತೆ ಸರ್. TRP ಅಂತೆ. ಈಗಿನ TRP ಇದೆಯಲ್ಲ, ಅದು ಯಾವ TRP? ಅಯ್ಯೋ ಅದೊಂದು ಕತೆ. ಅದನ್ನೊಂದು ದಿನ ಇನ್ಯಾವತ್ತು ಬ್ಲಾಸ್ಟ್ ಮಾಡಬೇಕು. ಜರ್ನಲಿಸಮಿಂದ ಹೊರಗೋಗೋಕ್ಕೂ ಮೊದಲು ಯಾವ್ಯಾವ ಹಲ್ಕಟ್ಗಳು ಕಚಡಗಳೇನು ಮಾಡ್ತಿದ್ದಾರೆ ಅದರಲ್ಲಿ ಅನ್ನೋದನ್ನು. ಎಸ್. ಓಕೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 89 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಬಯಲಾಗಿ ಭಾರೀ ಸಂಚಲನ ಸೃಷ್ಟಿಸಿತ್ತು. ಇದೀಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಜಿಲ್ಲಾ ಮಟ್ಟದ ಶಾಖೆಗಳಲ್ಲೂ ಕೂಡ ಈ ಗೋಲ್ಮಾಲ್ ಆಗ್ತಾ ಇದೆ ಅಂತ ಬಿಜೆಪಿ ನಾಯಕ ಬಂಗಾರು ಹನುಮಂತು ಆರೋಪ ಮಾಡಿದ್ದಾರೆ. ತುಮಕೂರಿನಲ್ಲಿ ವಾಲ್ಮೀಕಿ ಸಮುದಾಯದ ಯುವ ಫಲಾನುಭವಿಗಳ ಹೆಸರಿನಲ್ಲಿ ನಿಗಮದ ಅಧಿಕಾರಿಗಳೇ ಸಾಲ ಪಡೆದು ಮೋಸ ಮಾಡ್ತಾ ಇದ್ದಾರಂತೆ. ಪಾಪ ಅರ್ಜಿ ಸಲ್ಲಿಸೋರ್ದು ಯುವಕರಂತೆ, ಬಟ್ ಇವರೇ ಅದರ ಹೆಸರಲ್ಲಿ 2.5 ಲಕ್ಷ ರೂಪಾಯಿ ತಗೊಂಡ್ಬಿಟ್ಟಿದ್ದಾರಂತೆ. ಈಗ ಆರೋಪವನ್ನ ಮಾಡಿದ್ದಾರೆ. ಅದರಲ್ಲಿರುವಂಥ MD ಪದ್ಮನಾಭು, ಮಾಜಿ DMಗಳಂತ ಶ್ರೀಧರು, ಈಗಿನ DMಗಳ ಬಗ್ಗೆ ಎಲ್ಲವೂ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಅವರು. ಏನು ಅಂದರೆ, ಇಂಥದ್ದೇನಾದರೂ ಆಚೆ ಇಟ್ಬಿಟ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ನೋಡಿ ಅಂತೇಳಿ ಮಾಜಿ DM ಶ್ರೀಧರ್ ಅವರೇನೋ ಈ ರೀತಿಯಾಗಿ ಹೇಳಿದ್ರಂತೆ. ಬಂಗಾರು ಅವರು ಹೇಳಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಿರಾ ಮತ್ತು ಪಾವಗಡದವರು ಅವರ ಹೆಸರಲ್ಲಿ 2.5 ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಬೋಗಸ್ ಸೈನ್ ಮುಖಾಂತರ ಕೋಲಾರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಹಣವನ್ನು ಡ್ರಾ ಮಾಡಿದ್ದಾರೆ. ಅಧಿಕಾರಿಗಳೇ ಬಳಸ್ಕೊಂಡಿದ್ದಾರೆ. ಏನು ಕೆಲವರು ಶಾಸಕರು ಮತ್ತು ಸಚಿವರು ಕೂಡ ಭಾಗಿಯಾಗಿದ್ದಾರೆ ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತಿದ್ದೀನಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಸುಮಾರು 500ರಿಂದ 600 ಕೋಟಿ ರೂಪಾಯಿಗಳ ಒಂದು ಅವ್ಯವಹಾರ ಈ ಒಂದು ಸರ್ಕಾರದಲ್ಲಿ ಆಗಿದೆ. ಹೌದಾ? ಇನ್ನು ಯಾವ್ಯಾವ್ದು ನಂಬಕ್ಕಾಗಲ್ಲ ಇದಾಗಿರ್ಬೋದು. ಯಾಕೆಂದ್ರೆ ಈ ಶುಗರ್ ಫ್ಯಾಕ್ಟ್ರಿನವ್ರು ಮಾಡ್ತಾರೆ ಈ ಕೆಲಸ. ಶುಗರ್ ಫ್ಯಾಕ್ಟ್ರಿ ಅವರು ರೈತರಿಂದ ಪಾಣಿ ಇಸ್ಕೊಂಬಿಟ್ಟು ಸಾಲ ಎತ್ಬಿಡ್ತಾರೆ. ಓಹೋ, ರೈತರ ಹೆಸರಲ್ಲಿ ಇವ್ರು ಎತ್ಬಿಡ್ತಾರೆ ಪಾಪ.
ಎತ್ತವ್ರನ್ನ ಸಿಕ್ಕಾಕ್ಸಿ ಪ್ರಾಣ ತಿಂದು ಬಿಡ್ತಾರೆ. ನಮ್ಮ ರಾಜ್ಯದಲ್ಲೂ ಮಾಡಿದ್ದಾರೆ ಎಲ್ಲ ಕಚಡಗಳು, ನಮ್ಮ ರಾಜ್ಯದಲ್ಲೂ ಮಾಡಿದ್ದಾರೆ. ಅಂದ್ರೆ ಸುಲಭ ಅಲ್ಲ ಸರ್ ದುಡ್ಡು ಹೊಡಿಯೋದು. ಇದು ಹಂಗೆ ಮಾಡ್ದಂಗೆ ಇದೆ ಇರ್ಬೋದು. ಯಾಕಂದರೆ ವಾಲ್ಮೀಕಿ ನಿಗಮದಲ್ಲಿ ಸರ್ಕಾರದ ದುಡ್ಡಿಗೆ ಶಾಮೀಲಾಗಿ ಅಧಿಕಾರಿಗಳು, ಬ್ಯಾಂಕ್ನವರು ಎಲ್ಲ ಸೇರ್ಕೊಂಡು ಹೊಡೆದ ಮೇಲೆ 180 ಈಗ ಸಿದ್ದರಾಮಯ್ಯ ಎಲ್ಲ ತಂದುಬಿಟ್ಟಿದ್ದೀವಿ ಸರ್, ನನಗೂ ಯಾವ್ದಾದ್ರು 150 ಕೋಟಿ ಕೊಡಿಸಿ ಸರ್, ಒಂದು 6 ತಿಂಗಳಾದ್ಮೇಲೆ ವಾಪಸ್ ಕೊಡ್ತೀನಿ, ಪ್ರತಿಯೊಬ್ಬರಿಗೆ ಕೊಟ್ಬಿಡ್ಲಿ Free. ವಾಪಸ್ ಕೊಡ್ತಾರೆ ವಾಪಸ್ ಕೊಡ್ತೀನಿ ವಿದೌಟ್ ಇಂಟ್ರೆಸ್ಟ್. ಹಾಂ, ಅವಾಗ ನಂದು ಹಂಗೆ ಅಂದ್ಬಿಡಿ, ಎಲ್ಲ ವಸೂಲಿ ಆಗಿದೆ ಅವರಿಂದ, ಆಗೋಯ್ತು ಬಿಡಿ ಅಂತ. ಅಲ್ಲೇ ಅಡ್ಜಸ್ಟ್ ಆದವರು ಇದು ಯಾವ ಲೆಕ್ಕ, ಇದು ಅಡ್ಜಸ್ಟ್ ಆಗೋಕ್ಕೆ ಬ್ಯಾಂಕ್ ಅಡ್ಜಸ್ಟ್ ಆಗಿಬಿಟ್ರೆ. ಅಲ್ಲ ಯಾವ ದಲಿತರ ಬಗ್ಗೆ ಅವ್ರು ಮಾತನಾಡ್ತಾರೆ ಅದೇ ದಲಿತರಿಗೆ ಅನ್ಯಾಯ ಮಾಡ್ತಾರಲ್ಲ ಸರ್ ಇಲ್ಲಿ. ಅದಕ್ಕೆ ಆ ಯುವಕರಿಗೆ ಪಾಪ ಏನೋ ಜೀವನ ಕಟ್ಕೋಬೇಕು, ಒಂದಿಷ್ಟು ಕೆಲಸ ಮಾಡಬೇಕು ಅಂತ ಹೋಗೋರಿಗೆ, ಸಾಲ ತಗೊಳ್ಳುವಂಥವ್ರು ದುಡ್ಡನ್ನೇ ಅವ್ರು ಹೊಡಿತಾರೆ. ಹಂಗಿದಾಗ ಎಲ್ಲಿ ಬಡವರ ಪರವಾಗಿ, ಎಲ್ಲಿ ದಲಿತರ ದುಡ್ಡು ಪರವಾಗಿ? ಮೇಲೆ ದಲಿತ, ಬ್ರಾಹ್ಮಣ, ಲಿಂಗಾಯತ ಅಂತಿದೆಯೇನ್ರಿ? ದುಡ್ಡಿನ ಮೇಲಿಲ್ಲ ಸರ್, ಮತ್ತೆ ಬಟ್ ಅವ್ರಿಗಂತ ಮೀಸಲಿಟ್ಟಂತ ದುಡ್ಡಲ್ವಾ ಸರ್? ದುಡ್ಡು ಮೇಲಿದೆಯೇನ್ರಿ? ದುಡ್ಡಿನ ಮೇಲಿಲ್ಲ ಸರ್. ನನಗೆ ಹೆಂಗ್ರಿ ಗೊತ್ತಾಗ್ಬೇಕಾ ದಲಿತರ ದುಡ್ಡು ಅಂತ? ಗೊತ್ತಾಗಲ್ಲ. ಹೆಂಗ್ರಿ ಗೊತ್ತಾಗ್ಬೇಕಾ? ಗೊತ್ತಾಗಲ್ಲ. ಮತ್ತೆ ದುಡ್ಡು ಮೇಲೆ ಇದೆಯಾ? ಸೊ ಅದ್ರ ಮೇಲೆ ಬರೆಯ ನೋಟ್ ಮೇಲೆ ಇದೆಯಾ? ಇಲ್ಲ. ಮತ್ತೆ ನಂಗೆ ಹೆಂಗೆ ಗೊತ್ತಾಗಬೇಕು? ನನಗೆ ಹೊಡೆಯೋದು ಗೊತ್ತು, ಹೊಡೆದಾಗಿದ್ದು ದಲಿತರ ದುಡ್ಡು ನನಗೆ ಹೆಂಗೆ ಗೊತ್ತಾಗಬೇಕು? ಅರ್ಜಿ ಮೇಲೆ ಇರುತ್ತೆ. ಅರ್ಜಿ ಮೇಲೆ ಈ ಇರುತ್ತೆ, ಅರ್ಜಿಗೂ ಅದಕ್ಕೂ ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ತಿನ್ರಿ, ಚೆನ್ನಾಗಿ ತಿನ್ರಿ, ತಿಂತಾ ಇರಿ, ಹಾರ್ಟ್ ಅಟ್ಯಾಕ್ ಆಗಿ ಸಾಯಿರಿ ಆದಷ್ಟು ಬೇಗ ಬೇಗ. ಎಲ್ಲ ಯಾರ್ಯಾರೋ ಸಾಯ್ತಿದಾರೆ ಸರ್. ಹಾಂ, ಯಾರ್ಯಾರೋ ಸಾಯ್ತಾರೆ, ಸುಮ್ಮನೆ ತಿಂತಾನೇ ಇರ್ತಾರೆ ಇವರು. ಬಿಜೆಪಿ ಸರ್, ಬಿಜೆಪಿ ರಾಜ್ಯ ನಾಯಕರ ಚಿತ್ತ ಈಗ ದೆಹಲಿಯತ್ತ ಆಗ್ಬಿಟ್ಟಿದೆ. ಯಾಕೆಂದ್ರೆ ಅಮಿತ್ ಶಾ ಅವರು ಬಂದು ಹೋದ್ಮೇಲಂತೂ ಬಿಜೆಪಿಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತಿದ್ದಾರೆ, ಆ ಕಡೆಗೆ ವಿಪಕ್ಷ ನಾಯಕರ ಬದಲಾವಣೆ ಅಂತಿದ್ದಾರೆ. ಹಾಗಾಗಿ ಹಲವರು ಹೋಗ್ಬಿಟ್ಟು ಭೇಟಿ ಆಗ್ತಾನೆ ಇದ್ದಾರೆ, ಬಟ್ ಯಾವ ಇನ್ನೂ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ ಅಲ್ಲಿ. ವೈಯಕ್ತಿಕ ಕಾರಣಕ್ಕೆ ಹೋಗಿರ್ತಕ್ಕಂಥದ್ದು. ಸದ್ಯದರಲ್ಲೇನೆ ಇನ್ನೊಂದು 6-7 ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಘೋಷಣೆ ಕೂಡ ಆಗ್ತದೆ. ಕರ್ನಾಟಕವೂ ಕೂಡ ಒಳಗೊಂಡಂತೆ ರಾಜ್ಯದ ಅಧ್ಯಕ್ಷರ ಘೋಷಣೆ ಸದ್ಯದರಲ್ಲೇ ಆಗ್ತದೆ. ವಿರೋಧ ಪಕ್ಷದ ನಾಯಕರನ್ನು ಬದಲಾವಣೆ ಮಾಡ್ತಾರೆ, ಅದರಲ್ಲಿ ಯಾವುದೇ ಸತ್ಯಾಂಶ ಕೂಡ ಇಲ್ಲ. ಒಬ್ಬರು ವಿರೋಧ ಪಕ್ಷದ ನಾಯಕರು ದೆಹಲಿಗೆ ಹೋಗಬಾರ್ದು, ನಮ್ಮ ಮುಖಂಡರನ್ನು ಭೇಟಿ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮಲ್ಲಿ ಬದಲಾವಣೆ ಇಲ್ಲ, ಮನಸ್ತಾಪನೂ ಇಲ್ಲ, ಕಂಟಿನ್ಯೂ ಆಗ್ತಾರೆ ಅಂತಿದೆ ಇದುವರೆಗೆ. ನಮ್ಮಲ್ಲಿ ಕೋಳಿನ ಕೀಳಿ ಮಸಾಲೆ ಅರಿಯೋದು ನಮ್ಮಲ್ಲಿ ಪದ್ಧತಿ ಇಲ್ಲ, ಅದು ಕಾಂಗ್ರೆಸ್ ಪದ್ಧತಿ. ಸರ್ ಇವರು ಹೈಕಮಾಂಡ್ ಅಲ್ಲಿ ಕೋಳಿ ಕೇಳಿನೇ ಮಸಾಲೆ ಹರಿತಾರಲ್ಲ ಸರ್, ಇವ್ರೇನು ಬೇರೆ ಇಲ್ಲ. ಕೋಳಿ ಕೇಳ್ತಾರ, ಹುಂಜ ಕೇಳ್ತಾರ ಗೊತ್ತಿಲ್ಲ, ಯಾವುದೋ ಒಂದು ಕೇಳ್ತಾರೆ ಅಷ್ಟೇ, ಮಸಾಲೆ ಹರಕತ್ತಾರೆ, ಹರ್ಕೊಳ್ತಾರೆ. BJP ಯಾವ ಮಸಾಲೆ, ಏನೋ ಒಂದು ಮಸಾಲೆ ಹರಕತ್ತಾರೆ ಹೋಗಿ. ಅಲ್ರಿ, ಅಧಿಕಾರ ಇಲ್ಲದೆ ಇರೋ ನಿಮ್ಮದೇ ಇಷ್ಟು ಗೋಜಲು, ಗಲಾಟೆ, ಕಚಡಾಕ್ಯ ಇದು ಪರಿಸ್ಥಿತಿ. ಇನ್ನು ಅಧಿಕಾರ ಇದ್ದು ಯಾರು CM ಆಗಬೇಕು, DCM ಆಗಬೇಕು, ಅಧ್ಯಕ್ಷ ಆಗಬೇಕು ನನಗೆ ಕಾಂಗ್ರೆಸ್ಸಲ್ಲಿ ಎಷ್ಟಿರಬೇಕು? ಅದಕ್ಕೆ ನೀವು ಊರಲ್ಲಿಲ್ಲದೆ ಇರೋ ಕಾಮೆಂಟ್ರಿ ಎಲ್ಲ ಹೊಡಿತೀರಿ. ಹೌದು ಸರ್, ಅದಕ್ಕೆ ಫುಲ್ ಕೂತ್ಕೊಂಡು ಸುದ್ದಿಗೋಷ್ಠಿ ಮಾಡಿದ್ದು ಬಿಟ್ಟಿದ್ದು. ರೈಲನ್ನು ಬಿಡ್ತಾ ಇರ್ತೀರಿ, ರೈಲು ಅಲ್ಲಿ ಅಧಿಕಾರ ಇದ್ದಿದ್ದಕ್ಕೆ ಅಲ್ಲಷ್ಟು, ಇಲ್ಲಿ ಏನೂ ಇಲ್ಲದೆ ಇಷ್ಟು. ಇವ್ರಿಗೆ ಸಿಕ್ಬಿಟ್ಟಿದ್ರೆ ಇನ್ನೇನು ಕತೆ ಆಗಿರೋದು? ಸಿಕ್ಕಿತ್ತಲ್ಲ, ನೋಡಿದ್ವಲ್ಲ, ಏನೇನಾಯ್ತು, ಸಿಕ್ಕಿದಾಗ ಏನು ಕಡ್ದು ಕ್ವಾಮ್ಟೆ ಹಾಕಿದ್ದಾರೆ ಇವರು ಅಂತ. ಇವರಿರೋ ಈ ಪರಿಸ್ಥಿತಿಗೆ ನನ್ನ ಪ್ರಕಾರ ಸದ್ಯಕ್ಕೆ ಇವ್ರು ಚೇತರಿಸ್ಕೊಳ್ಳೋ ಯಾವ ಲಕ್ಷಣವೂ ಇಲ್ಲ. ಇಲ್ಲಲ್ಲ ಸರ್, ಇಲ್ಲ. ಎಸ್